ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರೀಡಾಂಗಣದ ಅನುಭವವನ್ನು ನೀಡುವ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಬಿಸಿಸಿಐ ವತಿಯಿಂದ ಟಾಟಾ ಐಪಿಎಲ್ ಫ್ಯಾನ್ ಪಾರ್ಕ್ ಆಯೋಜಿಸಲಾಗಿದೆ ಎಂದು ಬಿಸಿಸಿಐ ಪ್ರತಿನಿಧಿ ವಿಕಾಸ್ ಪಂಡಿತ್ ತಿಳಿಸಿದ್ದಾರೆ. ಮಂಗಳೂರು ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ಐಪಿಎಲ್ ಪಂದ್ಯಗಳ ರೋಚಕತೆಯನ್ನ ಕರಾವಳಿಯ ಜನತೆಗೆ ಉಚಿತವಾಗಿ ತಲುಪಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಂಗಳೂರು ನಗರದ ಲಾಲ್ಬಾಗ್ನಲ್ಲಿರುವ ಕರಾವಳಿ ಉತ್ಸವ ಮೈದಾನದಲ್ಲಿ ಈ ಫ್ಯಾನ್ ಪಾರ್ಕ್ ನಿರ್ಮಾಣವಾಗಲಿದೆ. ಮೇ 29ರಂದು ನಡೆಯಲಿರುವ ಪಂದ್ಯ ಹಾಗೂ ಮೇ 31ರಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯವನ್ನ ಬೃಹತ್ ಪರದೆಗಳ ಮೂಲಕ ನೇರ ಪ್ರಸಾರ ಮಾಡಲಾಗುವುದು. 2 ದಿನಗಳು ಸಂಜೆ 5:30ರಿಂದ ಸಾರ್ವಜನಿಕರಿಗೆ ಮೈದಾನದ ಒಳಗೆ ಪ್ರವೇಶ ಮುಕ್ತವಾಗಿರುತ್ತೆ ಎಂದವರು ತಿಳಿಸಿದ್ದಾರೆ. ಕ್ರಿಕೆಟ್ನ ಆಟದ ಜೊತೆ ಮನರಂಜನೆ ನೀಡುವಂತ ವ್ಯವಸ್ಥೆಯನ್ನು ಮಾಡಿದರೆ ಅದಕ್ಕೆ ಎಲ್ಲದಕ್ಕೂ ಎಂಟ್ರೆನ್ಸಿಗೆ ಒಂದೊಂದು ರೀತಿಯ ಉಚಿತ ಪ್ರವೇಶ. ಆದರೂ ಒಂದು ಲೆಕ್ಕ ಮತ್ತು ಶಿಸ್ತುಬದ್ಧ ಇರಬೇಕು ಅಂತ ಹೇಳಿ 3 ರೀತಿಯ ಟ್ಯಾಗ್ ಮಾಡಿದ್ದಾರೆ. ಒಂದು ಗ್ರೀನ್ ಮಹಿಳೆಯರಿಗಾಗಿ, ಮತ್ತು ಪಿಂಕ್ ವುಮನ್ಸ್, ಮೆನ್ಸ್, ವುಮನ್ಸ್ ಮತ್ತು ಮಕ್ಕಳಿಗಾಗಿ. ಅದೇ ರೀತಿ 2 ಪಂದ್ಯದ ಮಧ್ಯಂತರ ವೇಳೆಯಲ್ಲಿ ಲಕ್ಕಿ ಕೂಪನ್ ಮಾಡ್ತಾರೆ ಎಲ್ರಿಗೂ ಅದರಲ್ಲಿ ಭಾಗವಹಿಸಲಿಕ್ಕೆ ಇದೆ. ಅದರ ಜೊತೆಯಲ್ಲಿ ವಿನ್ನರ್ಸ್ಗೆ ಯಾವ ಕ್ಲಬ್ ಯಾವ ಮ್ಯಾಚ್ ಆಗ್ತದೆ ಆ ಮ್ಯಾಚಿನ ಇದನ್ನು ಉಡುಗೊರೆಯಾಗಿ ನೀಡ್ತಾರೆ. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿ ಬರಬೇಕಾದ್ರೆ ಅಂದರೆ ಕಳೆದ 4 ದಿನದಿಂದ ಅವರು ಇಲ್ಲಿ ಇದ್ದಾರೆ, ಆದರೆ ಅವರಿಗೆ ಮಂಗಳೂರಿನ ಹೆಚ್ಚು ಪರಿಚಯ ಇಲ್ಲ ವಿಕಾಸ್ ಅವರಿಗೆ. ಆದ್ದರಿಂದ ನಾನು KSA ರೆಪ್ರೆಸೆಂಟ್ ಆಗಿ ಮಂಗಳೂರು ಝೋನಿಂದ ಅಧಿಕೃತವಾಗಿ ಅವರ ಜೊತೆ ಯೋಚಿಸಿದ್ದೇನೆ. ಆದರೆ ಸಮ್ ಲ್ಯಾಂಗ್ವೇಜ್, ಯಾಕಂದರೆ ನಮ್ಮ ಮಂಗಳೂರಲ್ಲಿ ಕನ್ನಡ ಮತ್ತು ತುಳು 2 ಲ್ಯಾಂಗ್ವೇಜ್ ಅಲ್ಲಿ ಈ ಪ್ರದೇಶದ ಜನರಿಗೆ ಹೆಚ್ಚು ನೋಡ್ತಾರೆ. ಆದ್ರಿಂದ ಅವರ ಜೊತೆ ಬರಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದಿದ್ದೀವಿ. KSA ಸಪೋರ್ಟ್ ಮಾಡ್ತದೆ. ಮತ್ತು ಈ ಇದು ನಾಡದು 29 ಮತ್ತು 31 5 ಸಿಟಿಯಲ್ಲಿ, ಇಂಡಿಯಾದ 5 ಸಿಟಿಯಲ್ಲಿ ನಡೀತದೆ. ಆ 5 ಸಿಟಿಯಲ್ಲಿ ಒಂದು ಮಂಗಳೂರು. ಇದು ನಿಜವಾಗಲೂ ನಮ್ಮ ಇಲ್ಲಿಯ ಕ್ರಿಕೆಟ್ ಅಭಿಮಾನಿಗಳಿಗೆ ಮತ್ತು ಕ್ರಿಕೆಟ್ ಆಟಗಾರರಿಗೆ ಮತ್ತು ಕ್ರಿಕೆಟ್